ಸಾರ್ವಜನಿಕರ ಜೊತೆ ಬೀದಿ ದೀಪಗಳ ಕಣ್ಣಾಮುಚ್ಚಾಲೆ, ಕತ್ತಲಾದರೆ ಬಿಕೋ ಎನ್ನುವ ರಸ್ತೆಗಳು, ಭಯದಲ್ಲೇ ಸಂಚರಿಸುವ ಸಾರ್ವಜನಿಕರು. ನಿಯಮ ಮೀರಿ ಅಂತಾರಾಜ್ಯ ಬಸ್ಗಳ ಸಂಚಾರ, ತೆರಿಗೆ ವಂಚಿಸಿದ್ದ ಬಸ್ಗಳು ವಶಕ್ಕೆ, ಬಿಸಿ ಮುಟ್ಟಿಸಿದ ಆರ್ಟಿಒ ಅಧಿಕಾರಿಗಳು. ಶ್ರೀ ಕ್ಷೇತ್ರ ಗಡಿದಂನಲ್ಲಿ ಲಕ್ಷದೀಪೋತ್ಸವ ಸಂಭ್ರಮ, ಕಣ್ಮನ ಸೆಳೆದ ಸ್ವಾಮಿಯ ಅಲಂಕಾರ, ಸಾವಿರಾರು ಭಕ್ತರು ಭಾಗಿ. ಕ್ಷೇತ್ರದ ಒಳಿತಿಗಾಗಿ ಇಂಜಿನಿಯರಿಂಗ್ ಕಾಲೇಜು ಮಾಡಿದಂತಿಲ್ಲ, ಹೊಟ್ಟೆ ಉರಿ ಹೇಳಿಕೆ ಸಂತೋಷ ತಂದಿದೆ. ಸಚಿವ ಸುಧಾಕರ್ರನ್ನು ಲೇವಡಿ ಮಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿಂದಾಜ್. ಇಲ್ಲೊಂದು ನಗರ ರಾತ್ರಿಯಾದ್ರೆ ಸಾಕು ಕಗ್ಗತ್ತಲಲ್ಲಿ ಮುಳುಗುತ್ತದೆ. ಮುಖ್ಯ ರಸ್ತೆಗಳಲ್ಲಿ ಅಲ್ಲಲ್ಲಿ ಬೆಳಕಿನ ದೀಪಗಳು ಕಂಡು ಬಂದರೂ ಕೆಲವೆಡೆ ನಿರ್ಜನ ಪ್ರದೇಶಗಳ ರೀತಿಯಲ್ಲಿ ಬಿಕೋ ಎನ್ನುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ಆತಂಕ ಸೃಷ್ಟಿಯಾಗಿದೆ. ಪ್ರಿಯ ವೀಕ್ಷಕರೇ, ಹೀಗೆ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಸ್ವಾಗತಕ್ಕಾಗಿ ಕಗ್ಗತ್ತಲಲ್ಲಿ ಮಂಕಾಗಿ ನಿಂತಿರುವ ಎತ್ತುಗಳು, ಬೆಳಕಿಲ್ಲದೆ ಬಿಕೋ ಎನ್ನುತ್ತಿರುವ ನಿರ್ಜನ ಪ್ರದೇಶದಂತಾಗಿರುವ ರಸ್ತೆಗಳು, ಅಲ್ಲಲ್ಲಿ ಕಣ್ಣು ಮಿಟುಕಿಸಿದಂತೆ ಅಲ್ಲೊಂದು ಇಲ್ಲೊಂದು ಉರಿಯುತ್ತಿರುವ ಬೀದಿ ದೀಪಗಳು, ಈ ದೃಶ್ಯಗಳೆಲ್ಲ ಕಂಡುಬರೋದು ರಾತ್ರಿಯಾಗುತ್ತಿದ್ದಂತೆ ಕಂಡುಬರುವ ಚಿಕ್ಕಬಳ್ಳಾಪುರ ನಗರದ ಸೌಂದರ್ಯ. ಹೌದು, ಚಿಕ್ಕಬಳ್ಳಾಪುರ ನಗರಕ್ಕೆ ರಾತ್ರಿ ವೇಳೆಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಂತೆ ದರ್ಶನವಾಗೋದು ಬಿಬಿ ರಸ್ತೆಯಲ್ಲಿ ಕಾಣುವ ಜೋಡೆತ್ತುಗಳಿರುವ ಎತ್ತಿನ ಗಾಡಿಯ ಆಕೃತಿ. ಆದರೆ ರಾತ್ರಿ ಸಮಯ 7 ಗಂಟೆ ದಾಟ್ತಾ ಇದ್ದಂತೆ ಕಗ್ಗತ್ತಲಲ್ಲಿ ಮಂಕಾಗಿ ನಿಂತಂತೆ ಕಾಣ್ತವೆ. ಅಕ್ಕಪಕ್ಕದಲ್ಲಿ ಬೆಳಕಿಲ್ಲದೆ ಬಿಕೋ ಎಂತದೆ. ರಸ್ತೆಯುದ್ದಕ್ಕೂ ಅಲ್ಲೊಂದು ಇಲ್ಲೊಂದು ಬೀದಿ ದೀಪಗಳು ಉರಿಯುತ್ತವೆ ಹೊರತು ಬಹುಪಾಲು ದೀಪಗಳು ಉರಿಯದೆ ಕತ್ತಲು ಬೆಳಕಿನ ಆಟದ ಜೊತೆ ಜನರ ನೆಮ್ಮದಿ ಕೆಡಿಸ್ತಿವೆ. ಇನ್ನು ಇದೇ ರಸ್ತೆಯಲ್ಲಿ ಮುಂದೆ ಸಾಗಿದರೆ ಜೂನಿಯರ್ ಕಾಲೇಜು ಕಾಂಪೌಂಡ್ ಕೊನೆಯಲ್ಲಿ ಒಂದು ಐಮ್ಯಾಕ್ಸ್ ದೀಪ ಕಾಣಿಸ್ತದೆ. ಆದರೆ ಇದು ಹೆಸರಿಗೆ ಮಾತ್ರ ಐಮಾಸ್ಟ್ ಲೈಟು. ಆದರೆ ಒಂದೇ ಒಂದು ದೀಪ ಉರಿಯುತ್ತಿದೆ, ಉಳಿದವೆಲ್ಲ ಕೆಲಸ ಜಾಸ್ತಿ ಮಾಡಿ ಸುಸ್ತು ಹೊಡೆದು ಮಖಾಡೆ ಮಲಗಿದಂತೆ ಕಾಣ್ತವೆ. ಬೆಳಕಿಲ್ಲದೆ ಕಾಲೇಜಿನ ಆವರಣವೆಲ್ಲ ಯಾವುದೋ ನಿರ್ಜನ ಪ್ರದೇಶದಂತೆ ಭಾಸವಾಗ್ತದೆ. ಅದೇ ರೀತಿ ಬಲಮುರಿ ಸರ್ಕಲ್ಗೆ ಬರ್ತಾ ಇದ್ದಂತೆ ರಸ್ತೆಗಳೆಲ್ಲ ಮೀಣ ಅಂತ ಕಣಕುಕ್ತವೆ. ನಗರದ ಸೌಂದರ್ಯ ಹೆಚ್ಚಿಸಲು ಹಾಕಿರುವ ರಸ್ತೆ ಬದಿಯ LED ದೀಪಗಳು ಆಕರ್ಷಕವಾಗಿ ಕಾಣ್ತವೆ. ಪಾದಾಚಾರಿ ಮಾರ್ಗಗಳಲ್ಲಿ ಓಡಾಡುವ ಸಾರ್ವಜನಿಕರಿಗೆ ಉಪಯೋಗವಾಗುವ ಬದಲು ರಸ್ತೆ ಬದಿ ವ್ಯಾಪಾರಸ್ಥರಿಗೆ ಈ ಬೆಳಕು ವರದಾನವಾಗಿದೆ. ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ದೀಪಗಳಿಲ್ಲದೆ ಕಗ್ಗತ್ತಲು ಕವಿದು ಜನರನ್ನ ಭಯಭೀತಗೊಳಿಸುವಂತಾಗಿದೆ. ಇನ್ನು ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದ್ದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಈ ಬೆಳಕಿಲ್ಲದ ಬೀದಿ ದೀಪಗಳ ವ್ಯವಸ್ಥೆ. ಇನ್ನು ತಾಲೂಕು ಕಚೇರಿಯ ಮುಂಭಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಧ್ಯದಲ್ಲಿ ವಿಶೇಷವಾದಂತಹ ಬೀದಿ ದೀಪಗಳನ್ನು ಹಾಕಲಾಗಿದೆ. ಆದರೆ ಅವು ಹೆಸರಿನಲ್ಲಿ ವಿಶೇಷ ಇದೆಯೇ ಹೊರತು ಬೆಳಕಿನಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಕೆಲವೊಂದು ದೀಪಗಳು ರಾತ್ರಿ ಹಗಲು ಉರಿದರೆ ಇನ್ನು ಕೆಲವು ನಿಷ್ಕ್ರಿಯವಾಗಿವೆ. ನನ್ನ ಹೆಸರು ಚಂದ್ರಶೇಖರ್, ಚಿಕ್ಕಬಳ್ಳಾಪುರ ನಗರದ ನಿವಾಸಿ. ಏನು ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ BB ರಸ್ತೆ ಆಗ್ಬೋದು, MG ರಸ್ತೆ ಆಗ್ಬೋದು, ಬಜಾರ್ ರಸ್ತೆ ಆಗ್ಬೋದು, ಈ ರಸ್ತೆಗಳಲ್ಲಿ ಏನಿರ್ತಕ್ಕಂಥ ಬೀದಿ ದೀಪಗಳು, ಬಹುತೇಕ ಬೀದಿ ದೀಪಗಳು ಕೆಲಸ ಮಾಡ್ತಾಯಿಲ್ಲ. ಅದರಲ್ಲೂ ಕೂಡ ಏನು ನಮ್ಮ BB ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ವಿಭಜಕ ಏನಿದೆ, ಡಿವೈಡರ್ ಏನಿದೆ, ಅದರಲ್ಲಿರ್ತಕ್ಕಂಥ ಬೀದಿ ದೀಪಗಳು 50%ಕ್ಕಿಂತಲೂ ಹೆಚ್ಚು ಬೀದಿ ದೀಪಗಳು ಕೆಲಸ ಮಾಡ್ತಾಯಿಲ್ಲ. ಸಂತೆ ಮಾರ್ಕೆಟ್ ಹತ್ರ ಇರ್ತಕ್ಕಂಥ ಐಮಾಸ್ ಲೈಟು ವರ್ಕ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಬಜಾರ್ ರಸ್ತೆಯಲ್ಲಿರ್ತಕ್ಕಂಥ ಬಹುತೇಕ ಬೀದಿ ದೀಪಗಳು ಕೆಲಸ ಮಾಡ್ತಾ ಇಲ್ಲ. ಮುಖ್ಯ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ದೀಪಗಳ ಪರಿಸ್ಥಿತಿನೇ ಈ ರೀತಿ ಆದರೆ ಇನ್ನು ಸಣ್ಣ ಪುಟ್ಟ ರಸ್ತೆಗಳಲ್ಲಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಬೀದಿಗಳಲ್ಲಿರ್ತಕ್ಕಂಥ ದೀಪಗಳ ಕಥೆ ಏನು, ಅಲ್ಲಿನ ಸಾರ್ವಜನಿಕರ ಪರಿಸ್ಥಿತಿ ಏನು, ಇದನ್ನು ನಿಜಕ್ಕೂ ಕೂಡ ಶೋಚನೀಯ. ಇದು ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾತ್ರಿ ಹೊತ್ತು ಅದ್ರ ಬಗ್ಗೆ ಯಾವ ದೀಪ ಆನ್ ಆಗ್ತಾ ಇದೆ, ಯಾವ ದೀಪ ಆಫ್ ಆಗ್ತಾ ಇದೆ ಅಂತಕ್ಕಂಥದ್ದು ಅವರು ಉಸ್ತುವಾರಿ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ಎಷ್ಟೋ ಕಡೆ ಯಾವಾಗಲೂ 24 ಗಂಟೆ ಕೂಡ ಬೀದಿ ದೀಪಗಳು ಆನ್ ಆಗೇ ಇರುತ್ತೆ. ಅದರಲ್ಲೂ 8ನೇ ವಾರ್ಡಲ್ಲಿ ಈ KM ಮುನಿಯಪ್ಪ ಅವ್ರ ಮನೆ ಮುಂದೆ ಆಗ್ಬೋದು, ಅನೇಕ ಕಡೆಗಳಲ್ಲಿ 24 ಗಂಟೆಗಳು ಕೂಡ ಬೀದಿ ದೀಪಗಳು ಕೆಲಸ ಮಾಡ್ತಾನೆ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಏನು ಐಮಾಸ್ ಲೈಟ್ಗಳೇನಿದೆ, ಐಮಾಸ್ ಲೈಟು ಏನು ನಗರಸಭೆ ಮುಂದೆನೇ ಇರ್ತಕ್ಕಂಥ ಐಮಾಸ್ ಲೈಟ್ ಆಗ್ಬೋದು,
ಆಮೇಲೆ ಅಲ್ಲಿ DDP ಆಫೀಸ್ ಹತ್ರ ಇರ್ತಕ್ಕಂಥ ಐಮಾಸ್ ಲೇಟ್ ಆಗ್ಬೋದು, ಆಮೇಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹತ್ರ ಇರ್ತಕ್ಕಂಥ ಐಮಾಸ್ ಲೇಟ್ ಆಗ್ಬೋದು. ಇವುಗಳಲ್ಲಿ ಎಲ್ಲ ಒಂದೋ ಎರಡೋ ಲೈಟ್ ಮಾತ್ರ ಕೆಲಸ ಮಾಡ್ತಾ ಇದೆ. ಅದು ಬಿಟ್ಟು ಉಳಿದಂಥ ಎಲ್ಲ ಬಲ್ಬುಗಳು ಕೂಡ ಬರ್ನ್ ಆಗಿದೆ. ಅಂದರೆ ಎಲ್ಲ ಕಡೆ ಕತ್ತಲಿದ್ರೆ ಏನು ಚೆನ್ನಾಗಿರುತ್ತೆ ಊರಲ್ಲಿ. ಹಾಗಾಗಿ ಸಾರ್ವಜನಿಕರು ಓಡಾಡೋಕ್ಕೆ, ಮಹಿಳೆಯರು, ಹೆಣ್ಣುಮಕ್ಕಳು ಓಡಾಡೋದಕ್ಕೆ, ವಯಸ್ಸಾಗಿರೋರು ಓಡಾಡೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ನಮ್ಮೇನು ಅಂಬೇಡ್ಕರ್ ಭವನ ಮುಂದೆ ಏನು ತಾಲೂಕು ಆಫೀಸ್ ಮುಂದೆ ಇರ್ತಕ್ಕಂಥ ಡಿವೈಡರ್ ಏನಿದೆ, ರಸ್ತೆ ವಿಭಜಕ, ಅಲ್ಲಿ ಹೊಸ ಒಂದು ಲೈಟ್ಸ್ ಹಾಕಿದ್ದಾರೆ, ಬೀದಿ ದೀಪಗಳು ಹಾಕಿದ್ದಾರೆ. ಅದು ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ ಹಾಕದಾಗಿಂದ ಕೂಡ 0 ಕ್ಯಾಂಡ್ಲ್ ಬಲ್ಬ್ ಥರನೇ ಉರಿತಾ ಇದೆ. ಯಾರಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಎಲ್ಲ ಬೀದಿ ದೀಪಗಳನ್ನು ನಿಜಕ್ಕೂ ಕೂಡ ಆನ್ ಮಾಡಬೇಕು, ಎಲ್ಲ ರಿಪೇರಿ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಅದರಲ್ಲೂ 24 ಗಂಟೆ ಏನು ಕೆಲಸ ಮಾಡ್ತಾ ಇದೆ, ಏನು ಆಫ್ ಆಗ್ತಾ ಇಲ್ಲ, ಅದರಲ್ಲೂ ಕೂಡ ಅಂಥ ಬೀದಿ ದೀಪಗಳನ್ನು ರಿಪೇರಿ ಏನು ಆನ್ ಮಾಡೋದು, ಆಫ್ ಮಾಡೋದು ಸರಿಯಾದ ಸಮಯಕ್ಕೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ವಿದ್ಯುತ್ ಕೂಡ ಒಂದು ವ್ಯರ್ಥ ಆಗುತ್ತೆ. ಹಾಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರ್ತಕ್ಕಂಥ ಏನು ಕೆಲಸ ಮಾಡದೇ ಇರತಕ್ಕಂಥ ಬೀದಿ ದೀಪಗಳಿದೆ, ಅವುಗಳೆಲ್ಲವನ್ನೂ ಕೂಡ ಹೆಚ್ಚಿನ ನಿಗಾ ವಹಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಕೆಲಸ ಮಾಡೋ ಥರ ರಿಪೇರಿ ಮಾಡಬೇಕು ಅಂತೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ನಾನು ಒತ್ತಾಯಿಸ್ತೇನೆ. ಲಕ್ಷಾಂತರ ರೂಪಾಯಿಗಳನ್ನು ಜನರ ತೆರಿಗೆ ಹಣದಲ್ಲಿ ಖರ್ಚು ಮಾಡಿ ಸರಿಯಾದ ನಿರ್ವಹಣೆ ಇಲ್ಲದೆ ಸಾರ್ವಜನಿಕರ ಹಣ ಒಂದು ಕಡೆ ಪೋಲಾಗ್ತಾ ಇದ್ದರೆ ನಗರಸಭೆ ರಾತ್ರಿ 8ರ ನಂತರ ಸಾರ್ವಜನಿಕರು ರಸ್ತೆಗಳಲ್ಲಿ ಸಂಚರಿಸಲು ಭಯದ ವಾತಾವರಣ ನಿರ್ಮಿಸಿ ಮತ್ತೊಂದು ಮುಖ ತೋರಿಸಿದೆ ಅಂದರೆ ತಪ್ಪಾಗಲ್ಲ. ಒಟ್ನಲ್ಲಿ ಜನರ ಪರಿಸ್ಥಿತಿಯಂತೂ ಉಂಡು ಹೋದ ಕೊಂಡು ಹೋದ ಅನ್ನುವಂತಾಗಿದೆ. ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು, ಅನೈತಿಕ ಚಟುವಟಿಕೆಗಳು ಈ ರಸ್ತೆಗಳಲ್ಲಿ ಹೆಚ್ಚಾಗಿದ್ದು ಜನರ ನಿದ್ದೆ ಕೆಡಿಸಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇನ್ನು ನಗರಸಭೆ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ಈ ಪುಂಡಪೋಖರಿಗಳಿಗೆ ಅಕ್ರಮ ಎಸಗಲು ಅಲ್ಲಲ್ಲಿ ಕತ್ತಲೆಯ ನಿರ್ಜನ ಪ್ರದೇಶಗಳು ನಿರ್ಮಾಣವಾಗಿ ವರದಾನವಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ನಗರದ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ಸರಿಪಡಿಸಿ ರಾತ್ರಿಯ ವೇಳೆ ಬೆಳಕಿನ ವ್ಯವಸ್ಥೆ ಮಾಡ್ತಾರಾ, ಸಾರ್ವಜನಿಕರ ಆತಂಕವನ್ನು ದೂರ ಮಾಡ್ತಾರಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಎಲ್ಲರ ಒಂದು ಆತಂಕವನ್ನು ದೂರ ಮಾಡಲಿ ಎಂಬುದೇ MMTV ವಾಹಿನಿಯ ಕಳಕಳಿಯಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬೆಳ್ಳಂಬೆಳಗ್ಗೆ ನಿಯಮ ಮೀರುವ ಜೊತೆಗೆ ತೆರಿಗೆ ವಂಚನೆ ಮಾಡಿ ಪ್ರಯಾಣಿಕರನ್ನ ತುಂಬಿಕೊಂಡು ಸಂಚರಿಸುತ್ತಿದ್ದ ಅಂತಾರಾಜ್ಯ ಐಷಾರಾಮಿ ಬಸ್ಸುಗಳನ್ನು RTO ಅಧಿಕಾರಿಗಳು ವಶಪಡಿಸಿಕೊಂಡು ಬಿಸಿ ಮುಟ್ಟಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೊರ ರಾಜ್ಯಗಳಲ್ಲಿ ನೋಂದಣಿಯಾಗಿದ್ದ ಪರ್ಮಿಟ್ ಉಲ್ಲಂಘನೆ ಮಾಡಿ ಪ್ರಯಾಣಿಕರನ್ನ ತುಂಬಿಕೊಂಡು ಸಂಚರಿಸ್ತಾ ಇದ್ದ ಐಷಾರಾಮಿ ಬಸ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಚಿಕ್ಕಬಳ್ಳಾಪುರ RTO ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ವಿವಿಧ ರಾಜ್ಯಗಳ ನೋಂದಣಿ ಪಡೆದಿರುವ ಬಸ್ಗಳು FC ಮತ್ತು ಇನ್ಶೂರೆನ್ಸ್ ಹೊಂದಿದ್ದು ಪರ್ಮಿಟ್ ಉಲ್ಲಂಘನೆ ಮಾಡುವ ಜೊತೆಗೆ ತೆರಿಗೆ ವಂಚನೆ ಮಾಡಿ ಸಂಚರಿಸ್ತಾ ಇದ್ದುವು. ಇತ್ತೀಚೆಗಷ್ಟೇ ಆಂಧ್ರ ಪ್ರದೇಶದ ಕರ್ನೂಲ್ ಸಮೀಪ ಐಷಾರಾಮಿ ಬಸ್ ಒಂದು ಅಪಘಾತಕ್ಕೀಡಾಗಿ ಸುಟ್ಟು ಕರಕಲಾಗಿತ್ತು. ಈ ಅಪಘಾತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು. ಇಂತಹ ಅನಾಹುತಗಳು ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ತಪಾಸಣಾ ಕಾರ್ಯವನ್ನ ಕೈಗೊಳ್ಳಲಾಗಿತ್ತು. ಮುಂಜಾನೆಯೇ ರಾಷ್ಟ್ರೀಯ ಹೆದ್ದಾರಿಗೆ ಇಳಿದ RTO ಅಧಿಕಾರಿಗಳು 10ಕ್ಕೂ ಹೆಚ್ಚು ಐಷಾರಾಮಿ ಬಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಎಲ್ಲ ಬಸ್ಗಳು ಪರ್ಮಿಟ್ ಉಲ್ಲಂಘನೆ ಮಾಡಿ ಪ್ರಯಾಣಿಕರನ್ನ ತುಂಬಿಕೊಂಡು ಸಂಚಾರ ಮಾಡ್ತಾ ಇರೋದು ಕಂಡು ಬಂದಿದ್ದು ಬಸ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಈ ಗಾಡಿ ಅಂತವು
ಇನ್ನು ಹೊರ ರಾಜ್ಯಗಳಿಂದ ಕರ್ನಾಟಕದ ಬೆಂಗಳೂರಿಗೆ ಬಸ್ಗಳಲ್ಲಿ ಸಂಚರಿಸ್ತಾ ಇದ್ದ ಪ್ರಯಾಣಿಕರನ್ನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಅವರ ನಿಗದಿತ ಸ್ಥಳಗಳಿಗೆ ಕಳುಹಿಸಲಾಗಿದ್ದು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿತ್ತು. ಹೊರ ರಾಜ್ಯಗಳಲ್ಲಿ ನೋಂದಣಿಯಾಗಿರುವ ಈ ಬಸ್ಗಳು ತೆರಿಗೆಯನ್ನ ವಂಚನೆ ಮಾಡ್ತಾ ಇದ್ದರಿಂದ ಅಧಿಕಾರಿಗಳು ದಾಳಿ ಮಾಡಿ ತೆರಿಗೆ ವಸೂಲಿಗೆ ಇಳಿದಿದ್ದಾರೆ. ಇವರು ಈ ಸ್ಲೀಪರ್ ಕೋಚ್ ಬಸ್ಸಸ್ ಹೊರ ರಾಜ್ಯದಲ್ಲಿ ನೋಂದಣಿ ಮಾಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಓಡಿಸ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಯಾವುದೇ ಥರದ ತೆರಿಗೆ ಅಂತ ಕಟ್ತಾ ಇಲ್ಲ. ಇವರು ತೆರಿಗೆ ಕಟ್ಟಬೇಕು. ಸುಮಾರು ಕ್ವಾರ್ಟ್ರಿಗೆ ಒಂದೊಂದು ಗಾಡಿಗೆ 1,30,000ದಿಂದ 2 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಬರುತ್ತೆ. ಅದ್ರ ಜೊತೆಲಿ ವೈಲೇಷನ್ ಇಂಡಿವಿಜುವಲ್ ಪಿಕಪ್ ಮಾಡಿ ಸ್ಟೇಜ್ ಕ್ಯಾರೇಜ್ ಥರ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಈಗ ಕಮಿಷನರ್ ಸಾಹೇಬರು ಆದೇಶದ ಮೇರೆಗೆ ನಾವು ವೆಹಿಕಲ್ಸ್ ಎಲ್ಲ ಸೀಸ್ ಮಾಡಿದ್ವಿ. ಎಷ್ಟೊತ್ತಿಂದ ಕಾರ್ಯಾಚರಣೆ ಮಾಡ್ತೀವಿ? ಬೆಳಗಿನ ಜಾವ 4 ಗಂಟೆಯಿಂದ ಇನ್ನೂ ಮುಂದುವರಿಸ್ತಾ ಇದೆ. ಎಷ್ಟು ಬಸ್ಸಸ್ ಆಗಿದೆ? ಬಸ್ ಸುಮಾರು ಎಷ್ಟು 10 ಗಾಡಿನ 10 ಗಾಡಿ. ಸರ್ ಇವಾಗ 10 ಗಾಡಿ ನಿಲ್ಲಿಸಿದ್ದೀರಾ, ಅದರಲ್ಲಿ ಯಾವ ಗಾಡಿಗೆ ಏನೇನು ಡಾಕ್ಯುಮೆಂಟ್ ಇಲ್ಲ ಸರ್? ಡಾಕ್ಯುಮೆಂಟ್ಸು ಅಂದರೆ ಇನ್ಶೂರೆನ್ಸು ಫಿಟ್ನೆಸ್ ಎಲ್ಲ ಇದ್ದೇ ಇರುತ್ತೆ. ಟ್ಯಾಕ್ಸ್ ನಮ್ಮ ರಾಜ್ಯದ ತೆರಿಗೆ ಇರಲ್ಲ. ಸೊ ಮತ್ತು ವೈಲೇಷನ್ ಪರ್ಮಿಟ್ ಇರುತ್ತೆ, ಪರ್ಮಿಟ್ ವೈಲೇಷನ್ 2 ಥರದ್ದು. ಸರ್ ಪ್ಯಾಸೆಂಜರ್ಸ್ ಎಲ್ಲ ಏನಾಯಿತು ಸರ್? KSRTC ಬಸ್ ಅರೇಂಜ್ಮೆಂಟ್ ಮಾಡಿದ್ವಿ. ಸಾಹೇಬರು ಕಮಿಷನರ್ ಸಾಹೇಬ್ರು ಹೇಳಿದರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಆನಂತರ ಕಾರ್ಯಾಚರಣೆ ಮಾಡಬೇಕು ಅಂತ. ಸೊ ಹಂಗಾಗಿ ನಾವು KSRTC ಬಸ್ ಅರೇಂಜ್ಮೆಂಟ್ ಮಾಡಿ ಪ್ಯಾಸೆಂಜರ್ಸ್ ಎಲ್ಲ KSRTC ಬಸ್ಸಲ್ಲಿ ಕಳಿಸಿ ಮತ್ತೆ ನಾವು ಎನ್ಫೋರ್ಸ್ಮೆಂಟ್ ಮಾಡಿದ್ವಿ. ಸರ್ ಇದೇ ಮೊದಲ ಬಾರಿಗೆ ನೀವು ಗಾಡಿ ನಿಲ್ಲಿಸಿ ಮಾಡ್ತಾ ಇದ್ದೀರಾ? ಮುಂದೆ ಯಾಕೆ ಮಾಡಿಲ್ಲ? ಮೊದಲು ಬಾರಿ ಅಂತೇನಲ್ಲ, ಈ ಮೊದಲು ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀವಿ. 2024 ಒಂದು 12 ಗಾಡಿ ನಿಲ್ಲಿಸಿದ್ವಿ. 2022 ಒಂದು 10 ಗಾಡಿ ನಿಲ್ಲಿಸಿದ್ವಿ ಮಾಡಿದ್ವಿ. ಸರ್ ನಮ್ಮ ಜಿಲ್ಲೆಯಲ್ಲಿ ಈ ಶಾಲಾ ಕಾಲೇಜು ಬಸ್ಸಿಗೆ ಎಷ್ಟೋ ಗಾಡಿಗೆ ಸ್ವಲ್ಪ ಎಕ್ಸಿ ಇರಲ್ಲ, ಇನ್ಶೂರೆನ್ಸ್ ಇರಲ್ಲ, ಸುಮಾರು 400ಕ್ಕೂ ಹೆಚ್ಚು ಗಾಡಿಗಳಿದ್ದಾವೆ. ಇದ್ರ ಬಗ್ಗೆ ನೀವು ಯಾಕೆ ಕಾರ್ಯಾಚರಣೆ ಮಾಡ್ತಿದ್ದೀವಿ? ಎನ್ಫೋರ್ಸ್ಮೆಂಟಲ್ಲೂ ನಾವು ಚೆಕಿಂಗ್ ಮಾಡ್ತಿದ್ವಿ, ಕೇಸ್ ಬರಿತಾ ಇದ್ದೀವಿ. ಉಳಿದಂತೆ ನಾವು ನೋಟಿಸ್ ಇಶ್ಯೂ ಮಾಡ್ತಾಯಿದ್ದೀವಿ. ಮಾನ್ಯ ಲೋಕಾಯುಕ್ತ ಸಾಹೇಬರ ಆದೇಶದ ಮೇರೆಗೆ ನಾವು ನೋಟಿಸು ಇಶ್ಯೂ ಮಾಡ್ತಾಯಿದ್ದೀವಿ. ನಮಗೆ ಈಗ ಪ್ರಾಬ್ಲಮ್ ಮೊನ್ನೆ ನಮ್ಮ ನರಸೇಗೌಡರು ಯಾವುದಪ್ಪ ಸ್ಕೂಲದು ಬಾಗೇಪಲ್ಲಿಗೆ ಹೋಗಿದ್ದರು. ಅಲ್ಲಿ ಗೇಟು ಸಹ ತೆರೆದಿಲ್ಲ. ಅವರು ಒಂದು ಆಫೀಸರ್ ಹೋಗಿ ಜೀಪ್ ತೊಗೊಂಡು ಹೋಮ್ ಗಾರ್ಡ್ಸ್ ಎಲ್ಲ ಹೋಗಿದ್ರು ಸಹ ಗೇಟು ತೆಗೆದಿಲ್ಲ. ಅಂಥ ಟೈಮಲ್ಲಿ ನಾವು ಏನು ಮಾಡೋದು ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ನೋಟಿಸು ಆ ಶಾಲೆಯ ಗೇಟ್ಗೆ ಅಂಟಿಸಿ ಬಂದಿದ್ದೀವಿ. ಇನ್ನು ಅಂತರ್ರಾಜ್ಯಗಳಿಂದ ಕರ್ನಾಟಕದ ಬೆಂಗಳೂರಿಗೆ ಆಗಮಿಸುವ ಐಷಾರಾಮಿ ಬಸ್ಗಳು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಾ ಇದ್ದು, ಇದಕ್ಕೆ RTO ಅಧಿಕಾರಿಗಳು ಬಿಸಿ ಮುಟ್ಟಿಸಿ 10ಕ್ಕೂ ಹೆಚ್ಚು ಐಷಾರಾಮಿ ಬಸ್ಗಳನ್ನು ಸೀಸ್ ಮಾಡಿ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಗಡಿದಂನಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಅದ್ದೂರಿಯಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೀಪೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಭಾವ ಮೆರೆದರು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ದೇವರಗುಡಿಪಲ್ಲಿ ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣದಲ್ಲಿ ಕಾರ್ತಿಕ ಮಾಸದ ಕೊನೆಯ ಶನಿವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ದೇಗುಲದ ಆವರಣದಲ್ಲಿ ದೀಪ ಬೆಳಗಿಸಿ ತಮ್ಮ ಇಷ್ಟಾರ್ಥವನ್ನ ಬೇಡಿಕೊಂಡರು. ದೀಪಗಳ ಬೆಳಕಿನಲ್ಲಿ ದೇಗುಲದ ಆವರಣ ಜಗಮಗಿಸುತ್ತಿತ್ತು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದರು. ಶಾಸಕ SN ಸುಬ್ಬಾರೆಡ್ಡಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಗಡಿದಂ ತಿಮ್ಮಪ್ಪನ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು.
नवो नवो भवति जायमानो अन्नः केतुर्षसा मेत्यग्रे भागं देवेभ्यो विदधात्यायन् प्रचन्द्रमा स्थिरते दीर्घमायोः अनुग्रता पुनः पुनः सदा वेङ्कटेशं स्मरामि स्मरामि हरे वेङ्कटेश प्रसेद प्रसेद प्रियं वेङ्कटेश प्रयच्छ प्रयच्छ ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದಿವ್ಯ ಸನ್ನದಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ. ಇವತ್ತು ಕಾರ್ತಿಕ್ ಮಾಸದ ಕೊನೆಯ ಶನಿವಾರ ಅಂತೀವಿ, ಅಂದರೆ ತುಂಬ ವಿಶೇಷವಾದ ಪರ್ವ ದಿವಸ ಅಂತೀವಿ. ಯಾಕೆಂದರೆ ವಿಷ್ಣೋ ಪಂಚದಿನಾ ಅಂತೀವಿ. ವಿಷ್ಣುವಿಗೆ ಏಕಾದಶಿ, ಶನಿವಾರ, ಬುಧವಾರ, ಹುಣ್ಣಿಮೆ, ಇವು ಶ್ರವಣ ನಕ್ಷತ್ರ, ಈ 5 ಕೂಡ ವಿಷ್ಣುವಿಗೆ ತುಂಬ ವಿಶೇಷವಾದ ದಿನಗಳು ಅಂತೀವಿ. ಇವತ್ತು ವಿಶೇಷವಾಗಿ ಶನಿವಾರ ಮತ್ತು ಏಕಾದಶಿ ಎಲ್ಲ ಒಟ್ಟಿಗೆ ಕೂಡಿ ಬಂದಿರೋದ್ರಿಂದ ಕಾರ್ತೀಕ ಏಕಾದಶಿ, ಅದರಲ್ಲೂ ಕಾರ್ತೀಕ ದಾಮೋದರ ಪೂಜೆ ಅಂತೀವಿ. ಅಂದರೆ ಈ ಕಾರ್ತೀಕ ಮಾಸವನ್ನು ಶಿವ ಮತ್ತು ಕೇಶವಗಳ ಮಾಸ ಅಂತಲೇ ನಾವು ಕರಿತೀವಿ. ಆದ್ದರಿಂದ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇವತ್ತು ಬೆಳಗ್ಗೆಯಿಂದ ಸ್ವಾಮಿಯವರಿಗೆ ಮೂಲಬಿಂಬಕ್ಕೆ ಫಲಪಂಚಾಮೃತ ಅಭಿಷೇಕ, ಸಹಸ್ರನಾಮ, ವಿಶೇಷವಾದ ಆಭರಣಗಳಿಂದ ಹುಲ್ಲಂಗಿ ಸೇವೆ, ಪ್ರಸಾದ ಸೇವೆ, ಅನ್ನದಾನ ಸೇವೆ ನಡೀತಾ ಇದ್ದು, ಮತ್ತು ಮಧ್ಯಾಹ್ನ 10:30ಯಿಂದ 12:00ವರೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದ್ದು, ಈಗ ಸಂಜೆ 5:30ಕ್ಕೆ ಈ ಒಂದು ಲಕ್ಷದೀಪೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ. ಇದರಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದು, ಎಲ್ಲ ಭಕ್ತಾಶಯರು ಕೂಡ ಈ ಒಂದು ದೀಪ ಪ್ರಜ್ವಲನೆ ಮಾಡಿ ತಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲನ್ನು ತೊಲಗಿ ಬೆಳಕನ್ನೋದು ಪಡೀತಾ ಇದ್ದಾರೆ. ಆ ಬುಣಿಗಳ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಲ್ಲ ಬರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಅವರವರ ಜೀವನದಲ್ಲಿ ಬೆಳಕನ್ನು ತುಂಬಲಿ ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯ ದೇಶ ಎಲ್ಲ ಸುಭಿಕ್ಷಿತವಾಗಿರಬೇಕು, ಕಾಲಕ್ಕೆ ವರ್ಷ ಅದೇ ರೀತಿಯಾಗಿ ಬೆಳೆಗಳೆಲ್ಲ ಚೆನ್ನಾಗಿ ಆಗಬೇಕು, ಮತ್ತು ರೈತಾಪಿ ವರ್ಗದವ್ರಿಗೆ, ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರಿಗೂ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ. ಈ ಸಂದರ್ಭದಲ್ಲಿ ಶಿವರಾಮ್ ರೆಡ್ಡಿ, ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಕಾಶಪ್ಪ ಸ್ವಾಮಿ, ವೇದ ಪಂಡಿತ್ ಡಾಕ್ಟರ್ ಅಶ್ವತ್ಥಪ್ಪ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾಣೆಯಾಗಿದ್ದಾರೆ. ಈ ಭಾವಚಿತ್ರದಲ್ಲಿ ಇರುವ ವೃದ್ಧರ ಹೆಸರು ಮುನಿಕೃಷ್ಣಪ್ಪ. ವಯಸ್ಸು 70 ವರ್ಷ. ಇವರು ಮಾನಸಿಕ ಅಸ್ವಸ್ಥರಾಗಿದ್ದು, ದಿನಾಂಕ 5/11/2025 ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಆವರಣದಲ್ಲಿ ಕಾಣೆಯಾಗಿರುತ್ತಾರೆ. ಕೋಲುಮುಖ ಚಹರೆ ಇದ್ದು ತೆಳ್ಳನೆ ಮೈಕಟ್ಟನ್ನು ಹೊಂದಿದ್ದಾರೆ.
ತೆಲುಗು ಮಾತನಾಡುವವರಾಗಿದ್ದು ತಲೆ ಕೂದಲು ಗಡ್ಡ ಮೀಸೆ ಬಿಳಿ ಬಣ್ಣದ್ದಾಗಿದೆ. ಕಾಣೆಯಾದಾಗ ಬಿಳಿ ಶರ್ಟ್ ನಿಕ್ಕರ್ ಧರಿಸಿದ್ದು ಟರ್ಕಿ ಟವಲ್ ಮೈಮೇಲೆ ಹಾಕಿಕೊಂಡಿದ್ದರು. ಇವರನ್ನು ಎಲ್ಲಾದರೂ ಕಂಡ ತಕ್ಷಣ 8904282186 ಹಾಗೂ 9663060908 ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ವಿನಂತಿ. ಇಂತಿ ಕುಟುಂಬಸ್ಥರು. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸಚಿವ ಸುಧಾಕರ್ ಕ್ಷೇತ್ರದ ಒಳಿತಿಗಾಗಿ ಇಂಜಿನಿಯರಿಂಗ್ ಕಾಲೇಜು ಮಾಡಿದಂತಿಲ್ಲ, ಬದಲಾಗಿ ನನ್ನ ಹೊಟ್ಟೆ ಉರಿಯಾಗಲೆಂದು ಮಾಡಿದ್ದಾರೆಂದು ಹೇಳಿರುವುದು ಸಂತೋಷವಾಗಿದೆ ಎಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಲೇವಡಿ ಮಾಡಿದರು. ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಡಿಸೆಂಬರ್ ನಂತರ ಮುಂದಿನ ವರ್ಷದಲ್ಲಿ ಸಾಲು ಸಾಲು ಚುನಾವಣೆಗಳು ಬರಲಿವೆ. ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಷ್ಠಾವಂತ ಕಾರ್ಯಕರ್ತರನ್ನು ಗೆಲ್ಲಿಸಿ ಅವರಿಗೂ ಅಧಿಕಾರವನ್ನು ಹಂಚಬೇಕಾಗಿದೆ. ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ 25 ವರ್ಷಗಳು ಕಳೆಯುತ್ತಿರುವ ಹಿನ್ನೆಲೆಯಲ್ಲಿ ನವೆಂಬರ್ 29ರಂದು ಚಿಂತಾಮಣಿ ನಗರದಲ್ಲಿ ಬೃಹತ್ ಜೆಡಿಎಸ್ ಕಾರ್ಯಕರ್ತರ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಆಗುವಂತ ಸಾಧ್ಯತೆಗಳಿದೆ. ಆದ್ರೆ ನಾನು ಶಾಸಕನಾಗಿ ನಾನು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಇಟ್ಕೊಂಡಿಲ್ಲ ಅಂದ್ರೆ ಮುಂದೆ ಲೇಡಿ ರಿಸರ್ವ್ ಆದ್ರೆ ಯಾವ ರೀತಿ ನಾವು ಗೆಲ್ಲಬೇಕು, SC ರಿಸರ್ವ್ ಆದ್ರೆ ನಮ್ಮನ್ನು ನಂಬ್ಕೊಂಡು ಅವ್ರು ಬಂದಿರ್ತಕ್ಕಂಥವ್ರು ಯಾವ ರೀತಿ ಗೆಲ್ಲಬೇಕು. ಉದಾಹರಣೆಗೆ ನೀವು ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ನೀವು ನಗರಸಭಾ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು,
ತಾಲೂಕ್ ಪಂಚಾಯತಿ ಸದಸ್ಯರು 5 ವರ್ಷಕ್ಕೆ ಸೀಮಿತ ಆಗಬಾರ್ದು. ಆ ಕ್ಷೇತ್ರದಲ್ಲಿ ಬೇರೆ ಮೀಸಲಾತಿ ಬರ್ಬೋದು. ಈಗ ಜನರಲ್ ಇರ್ತಕ್ಕಂಥ ಕಡೆ ನೆಕ್ಸ್ಟ್ ಮುಂದಿನ ಸಾಲಿನಲ್ಲಿ SC ರಿಸರ್ವ್ ಬರ್ಬೋದು, ಅಥವಾ BCM B ಬರ್ಬೋದು, BCM A ಬರ್ಬೋದು, ಜನರಲ್ ಬರ್ಬೋದು, ST ರಿಸರ್ವ್ ಬರ್ಬೋದು. ಅವ್ರು ಗೆಲ್ಲಬೇಕಲ್ಲ. ನಾವು 5 ವರ್ಷಕ್ಕೆ ಚೀತು ಅನಿಸ್ಕೊಂಡ್ಬಿಟ್ರೆ ಆ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅಭ್ಯರ್ಥಿ ಗೆಲ್ಲಬೇಕೋ ಬೇಡ? ಅವ್ರು ಗೆಲ್ಲಬೇಕು ಅಂದ್ರೆ ನಾವು ಯಾವ ರೀತಿ ನಮ್ಮ ನಡೆ ಹೇಗಿರ್ಬೇಕು, ನಮ್ಮನ್ನ ಇಷ್ಟು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಂದ್ರೆ ಎಲ್ಲರೂ ಸೇರಿಸಿ ಗೆಲ್ಲಿಸಿದ್ರೇನೆ, ಓಟ್ ಹಾಕಿದ್ರೇನೆ ಅವ್ರು ಗೆಲ್ಲೋದು. ಚಿಂತಾಮಣಿಯಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಇರುವುದರಿಂದ ಸಾವಿರಾರು ಕೋಟಿ ಹಣ ತಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಇಲ್ಲವೆಂದರೆ ಸಚಿವರು ಬೆಂಗಳೂರಿನಲ್ಲಿ ನಿದ್ದೆಗೆ ಜಾರುತ್ತಿದ್ದಾರೆಂದು ಸಚಿವರನ್ನು ಕುಟುಕಿದ್ರು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನನ್ನ ಹೊಟ್ಟೆ ಉರಿಸಲೆಂದು ಇಂಜಿನಿಯರಿಂಗ್ ಕಾಲೇಜು ತಂದಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದಾಗಿ ತಿಳಿಸಿದ್ದು, ಸಚಿವರಿಗೆ ಕ್ಷೇತ್ರದ ಅಭಿವೃದ್ಧಿ, ಜನತೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಒಳಿತಾಗಿ ಇಂಜಿನಿಯರಿಂಗ್ ಕಾಲೇಜು ತಂದಿಲ್ಲ, ಬದಲಾಗಿ ಚಿಂತಾಮಣಿಯಲ್ಲಿ ಜೆಕೆ ಕೃಷ್ಣಾರೆಡ್ಡಿಯವರವರು ಇದ್ದಾರೆ ಎಂಬ ಭಯದಿಂದ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಇಂಜಿನಿಯರ್ ನಾನು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಮಾಧ್ಯಮಗಳಲ್ಲಿ ನೀವೆಲ್ಲ ಬರೆದಿರ್ತಕ್ಕಂಥದ್ದನ್ನು ನೋಡಿದ್ದೀನಿ. ಕೃಷ್ಣಾರೆಡ್ಡಿ, ಜೆಕೆ ಕೃಷ್ಣಾರೆಡ್ಡಿ ಅವರು ದಾರಿಯಲ್ಲಿ ಹೋಗುವಾಗ ಬರುವಾಗ ಅದನ್ನ ನೋಡಿ ಹೊಟ್ಟೆ ಉರಿಬೇಕು, ಮಜ್ಜಿಗೆ ಕುಡಿಬೇಕು. ಆದ್ರೆ ನಾನು ಮಂತ್ರಿಗಳಿಗೆ ಹೇಳ್ತೇನೆ, ನಿಮಗೆ ಜೆಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಒರ್ಕೊಬೇಕು, ಮಜ್ಜಿಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ, ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಮಾಡಿರೋದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಕಾಲೇಜ್ ಕಟ್ಟಿರ್ತಕ್ಕಂಥದ್ದಲ್ಲ. ನೀವು ಒಬ್ಬ ಜೆಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು, ಮಜ್ಜಿಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ, ನಿಮ್ಮ ಮಂತ್ರಿ, ನಾನು ಹಿಂದೆ ಹೇಳಿದ್ದೇನೆ, ಮಂತ್ರಿಗಳು ನೀವು ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು. ನೀವು ಮಂತ್ರಿ, ಕರ್ನಾಟಕ ರಾಜ್ಯಕ್ಕೆ ಮಂತ್ರಿ, ನೀವು ನಿಮ್ಮ ಮಾತು, ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತು ಮುತ್ತುಗಳಾಗಿರ್ಬೇಕು ಅನ್ನುವಂಥದ್ದನ್ನ ಅನೇಕ ಸರಿ ನಾನು ಹೇಳಿದ್ದೇನೆ. ಆದ್ರೆ ಜೆಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು ಅಂತ ಹೇಳಿ ನೀವು ಕಾಲೇಜ್ ತರ್ತಿರಲ್ಲ, ಅದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿದ್ದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿರ್ತಕ್ಕಂಥದ್ದಲ್ಲ. ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ, ಗೌರಿಬಿದನೂರು ನರಸಿಂಹಮೂರ್ತಿ, ಸೀಕಲ್ ಶ್ರೀನಿವಾಸ್ ಗೌಡ ಮಾತನಾಡಿದರು. ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೆಕಲ್ಲಹಳ್ಳಿ ಪ್ರಭಾಕರ್, ಚಿಂತಾಮಣಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ, ಅಬ್ದುಗುಂಡು ಶ್ರೀನಿವಾಸ ರೆಡ್ಡಿ, ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ರೈತರು ಸಾಲವನ್ನು ಪಡೆದು ಹಾಗೆಯೇ ಹಿಂದಿರುಗಿಸುವುದನ್ನ ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋದಾಗ ಸಹಕಾರ ಸಂಸ್ಥೆಗಳು ಉಳಿಯುತ್ತವೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ಅಕಸ್ಮಾತ್ ಜಿಲ್ಲಾ ಮಟ್ಟದಲ್ಲಿ ಏನು ವ್ಯವಸ್ಥೆ ಬೇಕಾಗಿದೆ, ಏನು ವ್ಯವಸ್ಥಿತವಾಗಿಲ್ಲ, ಅದನ್ನು ಬೇಕಾದ್ರೆ ನಾನು ಕೂಡ ಈ ತರ ಅವ್ಯವಸ್ಥೆ ಇದೆ, ಜಿಲ್ಲಾ ಮಟ್ಟದ ಒಂದು DCC ಬ್ಯಾಂಕ್ನಲ್ಲಿ ಅಥವಾ ಇನ್ನೊಂದು ಯಾವ್ದಾರ ಒಂದು ಅನ್ಯಾಯ ನಡೀತಾ ಇದೆ ಅಂತಂದಾಗ ನನ್ನ ಗಮನಕ್ಕೆ ತಂದ್ರೆ ಖಂಡಿತವಾಗೂ ಅದು ಸರಿ ಮಾಡಿಸ್ಕೊಳ್ಳುವಂತ ಕೆಲಸ ನಾನು ಮಾಡ್ತೇನೆ, ನಿಮ್ ಜೊತೆ ನಾನು ಇರ್ತೇನೆ. ನೀವು ಗೌರಿಬಿದನೂರು ತಾಲೂಕು ಮತ್ತು ಮಂಚನಹಳ್ಳಿ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಗೌರಿಬಿದನೂರು ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ನಗರದ DCC ಬ್ಯಾಂಕ್ ಕಚೇರಿಯ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಸಹಕಾರ ಸಪ್ತಾಹ ನಡೆಯುತ್ತದೆ. ನೆಹರು ಅವರು ದೇಶದ ಅಭಿವೃದ್ಧಿಗೆ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ರೈತರಿಗೆ ಗ್ರಾಮೀಣ ಭಾಗದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಆರ್ಥಿಕ ಸಬಲೀಕರಣಕ್ಕೆ ಮುಂದಾಗಿದ್ದರು. ರಾಜ್ಯದ ಮೂಲೆ ಮೂಲೆಗೂ ಸಹಕಾರಿ ಸಂಘಗಳು ಹರಡಿಕೊಂಡು ರೈತರ ಕೃಷಿ ಉತ್ಪಾದನೆಗೆ ಸಹಕಾರಿಯಾಗಿದೆ. ರೈತರು ಸಾಲವನ್ನ ಪಡೆದು ಹಾಗೆಯೇ ಹಿಂತಿರುಗಿಸುವುದನ್ನು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋದಾಗ ಸಹಕಾರ ಸಂಸ್ಥೆಗಳು ಉಳಿಯುತ್ತವೆ. ಸಹಕಾರ ಸಂಘಗಳ ಬೆಳವಣಿಗೆಗೆ ನಾನು ಸಹಾಯ ಸಹಕಾರವನ್ನು ನೀಡುತ್ತೇನೆ ಎಂದು ಹೇಳಿದರು. ಅದೇ ದುಡ್ಡು ಇಲ್ಲಿ ಖರ್ಚು ಮಾಡೋ ಬದಲು ರೈತರು ದಾರಿ ತಪ್ಪುವಂತೆ ಯಾವಾಗೋ ಸರಿ ಕೊಟ್ಬಿಟ್ಟು ಕೈ ಬಿಡುವಂಥದ್ದು ವ್ಯವಸ್ಥೆ ನಾವು ನಿಲ್ಲಿಸಬೇಕು ಅಂತ ಒಂದು ಪದ್ಧತಿಯನ್ನು ಮುಂದುವರಿಸಬಾರ್ದು. ಸಹಾಯ ಮಾಡಿ, ರೈತರಿಗೆ ಸಹಾಯ ಬೇಕು, ಬೇರೆ ರೀತಿಯಲ್ಲಿ ಸಹಾಯ ಮಾಡಿ. ಒಳ್ಳೆ ರೇಟ್, ಅವ್ರ ಮಾರ್ಕೆಟ್ ರೇಟ್, ಅವ್ರು ಸಿಗೋ ಬೆಳೆ ಬೆಳೆಯೋದಕ್ಕೆ ಅವ್ರ ಶ್ರಮಕ್ಕೆ ತಕ್ಕನಾಗಿ ಒಳ್ಳೆ ಬೆಲೆ ಬರೋ ಮಾಡ್ಕೊಂಡು
ಸಾಕು, ರೈತರು ಯಾವುದೂ ಕೇಳಲ್ಲ ಅಂತ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮುಂದಾಗಬೇಕು ಅಂತ ಹೇಳ್ತಾ, ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮಿಂದ ಚೆನ್ನಾಗಿ ಅನುಭವ ಇರುವಂಥದ್ದು ಇವರು ನಮ್ಮ ನಾಗರಾಜ್ ಇರ್ಬೋದು, ವೆಂಕಟರೆಡ್ಡಿ ಅವರು ಇರ್ಬೋದು, ನಮ್ಮ ಹನುಮೇಗೌಡರು ಇರ್ಬೋದು, ಇವರೆಲ್ಲ ಬಹಳಷ್ಟು ಅನುಭವ ಇದೆ. ಬಹಳಷ್ಟು ವರ್ಷಾನುಗಟ್ಟಲೆ ಈ ಸಹಕಾರ ಸಂಘದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಮುಖಂಡಗಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಬೇಕಾದಂತಹ ಸಹಾಯ ಸಹಕಾರ ಏನು ಬೇಕಾದ್ರೂ ಕೂಡ ನಾನು MLA ಆಗಿ ಅಕಸ್ಮಾತ್ ಜಿಲ್ಲಾ ಮಟ್ಟದಲ್ಲಿ ಏನು ವ್ಯವಸ್ಥೆ ಬೇಕಾಗಿದೆ, ಏನು ವ್ಯವಸ್ಥಿತವಾಗಿಲ್ಲ, ಅದನ್ನು ಬೇಕಾದ್ರೆ ನಾನು ಕೂಡ ಈ ಥರ ಅವ್ಯವಸ್ಥೆ ಇದೆ, ಜಿಲ್ಲಾ ಮಟ್ಟದ ಒಂದು DCC ಬ್ಯಾಂಕ್ನಲ್ಲಿ ಅಥವಾ ಇನ್ನೊಂದು ಯಾವುದಾದ್ರು ಒಂದು ಅನ್ಯಾಯ ನಡೀತಾ ಇದೆ ಅಂತಂದಾಗ ನನ್ನ ಗಮನಕ್ಕೆ ತಂದರೆ ಖಂಡಿತವಾಗೂ ಅದು ಸರಿ ಮಾಡಿಸ್ಕೊಳ್ಳುವಂಥ ಕೆಲಸ ನಾನು ಮಾಡ್ತೇನೆ. ನಿಮ್ಮ ಜೊತೆ ನಾನು ಇರ್ತೇನೆ. ನಿಮ್ಮ ಸಹಕಾರ ಕ್ಷೇತ್ರದಲ್ಲಿ ಏನು ಸೇವೆ ಮಾಡ್ತಾ ಇದ್ರು ಅದೇ ರೀತಿ ಜನಪರವಾದಂಥ, ರೈತಪರವಾದಂಥ ಸಣ್ಣ ಗುಡಿಗಾರಿಕೆಗಳಿರ್ಬೋದು, ಕುಶಲಕರ್ಮಿಗಳಿಗೂ ಬೇಕಾಗ್ತದೆ ಸಣ್ಣ ಸಣ್ಣ ಸಾಲಗಳು, ಗುಡಿ ಕೈಗಾರಿಕೆಗಳು. ಈಗೆಲ್ಲ ನಮ್ಮ ಗಂಗರತ್ನ ಪಾಪ ಅವರೆಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ಕಟ್ಕೊಂಡು ಅನೇಕ ಜನಕ್ಕೆ ಉದ್ಯೋಗವನ್ನು ಒದಗಿಸಿಕೊಂಡು ಸಣ್ಣ ಮಟ್ಟದಲ್ಲಿ ಸಾಲಗಳನ್ನ ಕೊಡಿಸ್ಕೊಂಡು ವ್ಯವಸ್ಥೆ ಅಂತ ಕೆಲ ಅನುಕೂಲ ಆಗುವ ರೀತಿಯಲ್ಲಿ ಸಹಕಾರ ಸಂಘಗಳನ್ನು ನೀಡಿದ್ವಿ. ಅವೆಲ್ಲ ಅನುಕೂಲಗಳಾಗಲಿ ಇದರಿಂದ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಹಕಾರ ಬಂಧುಗಳಿಗೆ, ಎಲ್ಲ ಮುಖಂಡಗಳಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಉದ್ಘಾಟನೆಗೆ ಎಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಇದೇ ವೇಳೆ ಸಹಕಾರ ಸಂಘಗಳಲ್ಲಿ ಸೇವೆ ಸಲ್ಲಿಸಿದ ಹಲವರಿಗೆ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ HV ನಾಗರಾಜು, DCC ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, PLD ಬ್ಯಾಂಕ್ ಅಧ್ಯಕ್ಷ TK ವಿಜಯ ರಾಘವೇಂದ್ರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ C ರಮಣಾರೆಡ್ಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ.
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492, 9986734492. Another number 08156272799. ಇತ್ತೀಚೆಗೆ ನಡೆದ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರವಿಕುಮಾರ್ ಅವರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಮಹಾಸಭಾ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಇದೇ ನವೆಂಬರ್ 9ರಂದು ನಡೆದಿದ್ದು, ಸಂಘದ ನೂತನ ಅಧ್ಯಕ್ಷರಾಗಿ ಸುವರ್ಣ ಟಿವಿಯ ರವಿಕುಮಾರ್ ಆಯ್ಕೆಯಾಗಿದ್ದರು. ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಮಹಾಸಭಾ ಸಂಘದ ವತಿಯಿಂದ ನೂತನವಾಗಿ ಆಯ್ಕೆಯಾದ ರವಿಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಪರಿಶಿಷ್ಟ ವರ್ಗದ ಮೆಟ್ರಿಕ್ ನಂತರದ ಬಾಲಕರ ವಾಲ್ಮೀಕಿ ವಿದ್ಯಾರ್ಥಿ ನಿಲಯದಲ್ಲಿ ಆಯೋಜಿಸಲಾಗಿತ್ತು. ವಾಲ್ಮೀಕಿ ಸಮುದಾಯದ ನೂರಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೂಗುಚ್ಚಗಳನ್ನು ನೀಡಿ ಗೌರವಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವಾಲ್ಮೀಕಿ ನಾಯಕರ ಮಹಾಸಭೆ ಚಿಕ್ಕಬಳ್ಳಾಪುರ ಕರ್ನಾಟಕ ಪತ್ರಕರ್ತರ ಸಂಘದಿಂದ ನಮ್ಮ ತ್ರಿವೇಣ್ಣವರು ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿದ್ದಾರೆ. ನಮ್ಮ ಜನಾಂಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಆಯ್ಕೆ ಮಾಡಿರೋಂಥ ನಮ್ಮ ಹಿರಿಯರಿದ್ದಾರೆ, ಅವರಿಗೆ ಅಭಿನಂದನೆ ತಿಳಿಸಬೇಕು. ಯಾಕೆಂದರೆ ಸಮಾಜದಲ್ಲಿ ಅವರನ್ನು ಗುರುತಿಸೋದು ಜಾಸ್ತಿ ಕಮ್ಮಿ ಅಂಥದ್ರಲ್ಲಿ ಇವತ್ತು ಜಿಲ್ಲೆಗೆ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ನಮಗಂತ ತುಂಬ ಸಂತೋಷ. ಈ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ರವೀಣ್ಣವ್ರಿಗೆ ಹಿರಿಯರ ಮುಖಾಂತರ ಅವರು ಕೇಳಿಕೊಂಡು ಯಾವ ಥರ ನಾವು ನಮ್ಮ ಜನಾಂಗನ ಯಾವ ಥರ ನಮ್ಮ ಜನಾಂಗದಕ್ಕೆ ಮುಂಚೆ ಅಲ್ಲ ಎಲ್ಲ ರೀತಿ ಯಾವ ಥರ ನಾವು ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ನಗರದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಇವೆಲ್ಲನೂ ಅವರ ಹಾದಿಯಲ್ಲಿ ನಡ್ಕೊಂಡು ಬರಬೇಕು ಅಂತ ನಾನು ಹೇಳಕ್ಕೆ ಇಷ್ಟ ಬೀಳ್ತೀನಿ. ಯಾಕೆಂದರೆ ಇನ್ನು ಹಿರಿಯರು 20 ವರ್ಷ 25 ವರ್ಷ 30 ವರ್ಷ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ 150 ವರ್ಷ 200 ವರ್ಷ 300 ವರ್ಷ 400 ವರ್ಷ 500 ವರ್ಷ 600 ವರ್ಷ 700 ವರ್ಷ 800 ವರ್ಷ 900 ವರ್ಷ 1000 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 ವರ್ಷ 1000
ಇದ್ದಾರೆ. ಕಿರಿಯರು ಇಲ್ಲ, ಅವರು ಇನ್ನ ಏಜ್ ಇದೆ, ಉನ್ನತ ಸ್ಥಾನಕ್ಕೆ ಹೋಗಬೇಕು, ಇನ್ನು ಸ್ಟೇಟ್ಗೆ ಹೋಗಬೇಕು, ಸ್ಟೇಟಲ್ಲಿ ಒಳ್ಳೆ ಸ್ಥಾನಮಾನ ಪಡಿಬೇಕು ಅಂತ ನಾನು ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ರವಿಕುಮಾರ್ ಅವರಿಗೆ ಸಂಘದ ವತಿಯಿಂದ ನಮ್ಮ ಇವತ್ತು ಬಂಧುಗಳೇನಿದ್ದಾರೆ ನಾವೆಲ್ಲ ಇದು ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೇನೆ. ಈ ಸಭೆಗೆ ಆಹ್ವಾನಿತರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾದ HVS ಸರ್ ಮತ್ತು PSN ಸರ್ ಅವರು ಬಂದಿದ್ದಾರೆ. ಅವರಿಗೆಲ್ಲ ಮನಸುತ್ತಾ ಈಗಾಗಲೇ ಈ ಜಾಗ ಹೇಗೆ ಬಂತು, ತಮ್ಮ ಜನಾಂಗಕ್ಕೆ ಯಾರು ಕೊಡುಗೆ ಕೊಟ್ಟರು ಅಂತ ಹೇಳ್ಬಿಟ್ಟೆಲ್ಲ HVS ಸರ್ ಹೇಳಿದ್ದಾರೆ. ಮತ್ತು ನಮ್ಮ ನಾಗೇಂದ್ರ ಬಾಬು ಸಾಹೇಬರು ಹೇಳಿದ್ದಾರೆ, ಅವರು ದುಡಿಮೆಯಿಂದ ಮೇಲೆ ಬಂದು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಜನಾಂಗ ನಿಮ್ಮದು ಅಂತ ಹೇಳ್ಬಿಟ್ಟು ಅಂಥ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ಈ ಯುವ ರವಿಕುಮಾರ್ ಅವರು ಇವತ್ತು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಇನ್ನು ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವ ರವಿಕುಮಾರ್ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದು, ಸಮುದಾಯದ ಮುಖಂಡರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದ್ದು, ಇವರ ಪ್ರೀತಿಗೆ ಮೆಚ್ಚಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ನಾನು ಇದೇ ವಾಲ್ಮೀಕಿ ಹಾಸ್ಟೆಲ್ನಲ್ಲಿ ಇದ್ದು ಓದಿ ಉನ್ನತ ಮಟ್ಟಕ್ಕೆ ಬೆಳೆದು ಪತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ. ಹೀಗಾಗಿ ನಾವು ಪತ್ರಕರ್ತನಾಗಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಜಾತಿ ಧರ್ಮ ಭೇದ ಭಾವ ಎನ್ನದೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವುದೇ ಪತ್ರಿಕೋದ್ಯಮದ ಗುರಿ. ಹೀಗಾಗಿ ನಿಮ್ಮ ಮಕ್ಕಳಿಗೂ ಉತ್ತಮವಾದ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅದೇ ಕೋಟಿ ಆಸ್ತಿ ಎಂದು ಹೇಳಿದ್ದಾರೆ. ನಮ್ಮ ಮಾರ್ಗದರ್ಶಕರು ಹಿರಿಯ ಪತ್ರಕರ್ತರಾದಂಥ HV ಸೋಮಶೇಖರ್ ಸರ್ ಅವರೇ, TS ನಾಗೇಂದ್ರ ಬಾಬು ಸರ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ತುಂಬ ಜನ ಎಲ್ಲರನ್ನೂ ನೋಡಿದ್ದೀನಿ. ನನ್ನನ್ನು ನೋಡಿದ್ದ ಕೆಲವೊಂದು ಹೊಸದಾಗಿ ನೋಡ್ತಾ ಇದ್ವಿ. ಈ ನಮ್ಮ ಸಮಾಜದ ಎಲ್ಲ ಮುಖಂಡರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ತುಂಬ ಖುಷಿ ಆಗ್ತಿದೆ ನನಗೆ. ನಾನು ಕೂಡ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಈ ಹಾಸ್ಟೆಲಲ್ಲೇ ಓದಿದ್ರಿಂದನೇ ಸಾಧ್ಯ ಆಯಿತು. PUCಗೆ ಫಸ್ಟ್ PUC ಮುಗಿತಿದ್ದಂತೆ 2004ರಲ್ಲಿ ನಾನು ಈ ಹಾಸ್ಟೆಲ್ಗೆ ಸೇರಿಕೊಂಡೆ. ತುಂಬ ಜನ ನನಗೆ ಗೊತ್ತಿದ್ದಾರೆ, ತುಂಬ ಜನ ಗೊತ್ತಿದ್ದಾರೆ ಈ ಹಾಸ್ಟೆಲಲ್ಲೇ ಓದಿರುವಂಥವ್ರು. ಸೊ ಮನೆ ಕಡೆ ತುಂಬ ಅಂದರೆ ಈ ಬಡತನ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ನನಗೂ ಕೂಡ ತುಂಬ ಬಡತನ ಇತ್ತು. ಸೊ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂತೇಳಿದರೆ ಬಹುಶಃ ತುಂಬ ಜನಕ್ಕೆ ಇವತ್ತು ನನ್ನ ರೀತಿ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ರೂಮ್ ನಂಬರ್ 13ರಲ್ಲೇ ನಾನು 5 ವರ್ಷ ಇದ್ದೆ. ರೂಮ್ ನಂಬರ್ 13 ಈ ಬೋರ್ಡ್ ಪಕ್ಕದಲ್ಲಿರುವಂಥ 5 ವರ್ಷ ನಾವು ಇಲ್ಲಿ ಊಟ ಕೊಡ್ತಿರಲಿಲ್ಲ. ಆದರೆ ರೂಮಲ್ಲಿ ಇಲ್ಲಿ ತಂಗ್ತಾ ಇದ್ವಿ. ಊಟಕ್ಕೆ JB ಮಾಸ್ಟರ್ ಅದಕ್ಕೆ ಊಟ ಮಾಡ್ಕೊಂಡು ಬರ್ತಿದ್ವಿ. ಸೊ PUC ಅವರೆಲ್ಲ ಅಲ್ಲಿಗೆ ಹೋಗ್ತಿದ್ವಿ. ಹಂಗಾಗಿ ಅವತ್ತಿಂದ ಒಂದಷ್ಟು ಜನ ಸಂಘದ ಹಿರಿಯರೆಲ್ಲ ಬಂದು, ನಾನು ಈ ಸಂದರ್ಭದಲ್ಲಿ ಒಬ್ಬರು ನೆನೆಸ್ಕೊಬೇಕಾಗುತ್ತೆ. ನಮ್ಮ ನಾಗಪ್ಪ ತಾತ ಅವರು ತಾತ ಅಂತ ಕರಿತಿದ್ವಿ ನಾವು. ಸೊ ನಮಗೆ ತುಂಬ ಕರೆಂಟ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಕರೆಂಟೇ ಇರಲಿಲ್ಲ ಓದೋ ಟೈಮಲ್ಲಿ. 4 ದಿನ ಹೆಂಗೋ ಬಂದರು. ಅವತ್ತೊಂದಿನ ಹೇಳಿದ್ವಿ, ಅಣ್ಣ ತಾತ ನಮಗೆ ಈ ಥರ ಸಮಸ್ಯೆ ಆಗಿಬಿಟ್ಟಿದೆ, ಕರೆಂಟ್ ಇಲ್ಲ ಅಂತ. ಹಂಗೆ ಅವ್ರು ಕರೆದು ಒಂದೇ ದಿನದಲ್ಲಿ ನಮಗೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿದ್ರಂದರೆ, ಸೊ ತುಂಬ ಜನ ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸಮಾಜ ಎಲ್ಲ ಸಮಾಜಗಳಲ್ಲೂ ಕೂಡ ಬಡತನ ಅನ್ನೋದು ಇರುತ್ತೆ. ಸೊ ಆ ಬಡತನವನ್ನು ಮೆಟ್ಟಿ ಶಿಕ್ಷಣ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತದೆ ಅನ್ನೋದಕ್ಕೆ ನಾನೇ ಕಾರಣ. ನಾನು ತುಂಬ ಕೂಲಿ ಮಾಡಿಕೊಂಡು ಬಡತನದಿಂದ ಬೆಳೆದಂಥ ಹುಡುಗ. ಆದರೆ ನಾನು ಶಿಕ್ಷಣವನ್ನು ಎಲ್ಲೂ ಕೂಡ ಡ್ರಾಪ್ ಮಾಡಲಿಲ್ಲ. ನನ್ನ ತಂದೆ ತಾಯಿ ಕೂಡ ನನ್ನನ್ನು ಎಲ್ಲೂ ಬ್ರೇಕ್ ಮಾಡೋದಕ್ಕೆ ಬಿಡಲಿಲ್ಲ. ಹಾಗಾಗಿ ನಾನು ಸಲಹೆ ಕೊಡೋದೇನು ಅಂತಂದರೆ, ತಳಮಟ್ಟದವರಾಗಿರಲಿ ಬಡವರಾಗಿರಲಿ ಎಲ್ಲ ಜಾತಿ ಜನಾಂಗಗಳಲ್ಲೂ ಬಡವರು ಇರ್ತಾರೆ. ಸೊ ಪ್ರತಿಯೊಬ್ಬರು ಇವತ್ತು ಆಸ್ತಿ ಮಾಡದಿದ್ರೂ ಪರವಾಗಿಲ್ಲ, ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅದೇ ದೊಡ್ಡ ಆಸ್ತಿಯಾಗಿ ಅವರು ಹೋಗ್ತಾರೆ. ಹಾಗಾಗಿ ನಾನು ಅಂಥ ಶಿಕ್ಷಣದಿಂದನೇ ಇವತ್ತು ಈ ಮಟ್ಟಕ್ಕೆ ಬಂದ್ವಿ. ಇವತ್ತು ನನಗೆ ಸಾಕಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಸೋಮಶೇಖರ್, TS ನಾಗೇಂದ್ರ ಬಾಬು, MMTV ವರದಿಗಾರ ಅರುಣ್ ಕುಮಾರ್ ಅವರಿಗೆ ವಾಲ್ಮೀಕಿ ಸಮುದಾಯದ ಮುಖಂಡರು ಸನ್ಮಾನಿಸಿ ಗೌರವಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ಒಂದು 30,000 ಜನ ಈ ಕೆಲಸದ ಮೇಲೆ ಇದಾಗಿದ್ದೀವಿ, ಡಿಪೆಂಡ್ ಆಗಿದ್ದೀವಿ. ಆದರೆ ನಮಗೆ ಯಾವುದೇ ರೀತಿಯ ಒಳ್ಳೆಯ ಹಾಸ್ಪಿಟಲ್ಗಳಿಲ್ಲ. ನಮ್ಮ ಕಾರ್ಮಿಕರು ಆಗಲಿ, ನಮ್ಮ ಶಿಲ್ಘಟ್ಟದಲ್ಲಿ 90% 80% ಈ ಆಸ್ತಮ ರೋಗಗಳಿವೆ. ಅಂಥವ್ರಿಗೆ ಒಂದು ಒಳ್ಳೆಯ ಹಾಸ್ಪಿಟಲ್ ಶಿಲ್ಘಟ್ಟಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದಾಗಿತ್ತು.
ಶಿಡ್ಲಘಟ್ಟ ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅನ್ಸರ್ ಖಾನ್ ಮಾತನಾಡಿದರು. ಶಿಡ್ಲಘಟ್ಟ ನಗರವು ರೇಷ್ಮೆ ಉತ್ಪಾದನೆಗೆ ಖ್ಯಾತಿ ಹೊಂದಿದೆ. 4,000ಕ್ಕೂ ಅಧಿಕ ನೂಲು ಬಿಚ್ಚಾಣಿಕೆದಾರರು ರೇಷ್ಮೆ ಉದ್ಯಮವನ್ನು ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಸೌಲಭ್ಯಗಳು ಕಲ್ಪಿಸುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ ರಾಜ್ಯ ಸರ್ಕಾರ ಬಡ್ಡಿರಹಿತ ಸಾಲ ಸೌಲಭ್ಯವನ್ನು ನೀಡುವ ಯೋಜನೆಯನ್ನು ಘೋಷಣೆ ಮಾಡಿದ್ದರೂ ಅದು ಜಾರಿಗೆ ಆಗಿಲ್ಲ. ರೇಷ್ಮೆ ಗೂಡಿಗೆ ಪ್ರೋತ್ಸಾಹಧನ ಸಹ ನೀಡುತ್ತಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ಮೌನ ಪ್ರತಿಭಟನೆ ನಡೆಸಲು ಸಂಘ ತೀರ್ಮಾನಿಸಿದೆ. ತಾಲೂಕಿನಲ್ಲಿ ಸುಸಜ್ಜಿತ ಹೈಟೆಕ್ ರೇಷ್ಮೆ ಗೂಡಿನ ಮಾರ್ಕೆಟ್ ನಿರ್ಮಾಣ ಮಾಡಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಕೊರಳಿಗೆ ಕಪ್ಪು ಪಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೌನ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ಹಿಂದಿನ ಸರ್ಕಾರ ಇದ್ದಾಗ ಏನು 3 ಲಕ್ಷ ರೂಪಾಯಿ ನಾವು ಎಲ್ಲ ರೀಲರ್ಸ್ಗಳಿಗೆ ಬಡ್ಡಿ ರಹಿತ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ಇವತ್ತವರೆಗೂ ಹಿಂದಿನ ಸರ್ಕಾರದಲ್ಲಿ ಹಂಗೆ ನಿಂತಿತ್ತು. ಮತ್ತು ಇವಾಗ ಹಾಲಿ ಸರ್ಕಾರದಲ್ಲಿ ಆ 3 ಲಕ್ಷ ರೂಪಾಯಿಯನ್ನು 5 ಲಕ್ಷ ರೂಪಾಯಿಯನ್ನು ಬಂಡವಾಳವಾಗಿ ಕೊಡ್ತೀವಿ ವಿತೌಟ್ ಇಂಟ್ರೆಸ್ಟ್ ಆಗಿ ಅಂತ ಹೇಳಿದ್ರು. ಇವತ್ತವರೆಗೂ ಒಬ್ಬ ರೀಲರ್ಗೆ ಆ ಸಹಾಯ ದೊರಕಿಲ್ಲ ಸರ್. ಮತ್ತು ಮಾರ್ಕೆಟಲ್ಲಿ ಏನು ಗೂಡು ಬರಬೇಕಂದ್ಬಿಟ್ಟು ನಾವು ಏನು ಶಿಡ್ಲಘಟ್ಟಲ್ಲಿ ಮಾರ್ಕೆಟ್ ಅಂತ ಇದೆ, ಆ ಮಾರ್ಕೆಟಲ್ಲಿ ಇವತ್ತು ನಮ್ಮ ರೈತರು ಬೇಕು ಅಂದ್ಬಿಟ್ಟು ಹೇಳಿದರು ಈ ಆಕ್ಷನ್ ಬೇಕಂತ ಹೇಳಿದ್ರು. ಆದರೆ ಅವರು ಮಾರ್ಕೆಟಿನ ಹೊರಗೆ ಗೂಡನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಅವರು ನಮ್ಮ ಸರ್ಕಾರ ಆಗಲಿ ನಮ್ಮ ಸರ್ಕಾರದ ನಮ್ಮ ಸಿರಿಕಲ್ಚರ್ನ ಏನು ಅಧಿಕಾರಿಗಳಿದ್ದಾರೆ ಅವರು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಟ್ಟಿಲ್ಲ ಸರ್. ಅವರು ಇದ್ದೀರಾ ಅಂದ್ಬಿಟ್ಟು ಅದನ್ನು ಕೊಡಬೇಕು ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ವಿ. ಆ ಗೂಡಿನ ಒಳಗಡೆ ತಗೊಂಡು ಮಾರಾಟ ಮಾಡಿದ್ರೆ ಇಬ್ಬರಿಗೂ ಒಳ್ಳೆ ರೇಟ್ ಬರ್ತದೆ, ಒಂದು ಸಹಾಯ ಆಗುತ್ತೆ. ಏನೋ ರೈತರಿಗೂ ಒಳ್ಳೆ ರೇಟ್ ಬರ್ತದೆ, ನಮಗೂ ಒಂದು ಕ್ವಾಂಟಿಟಿ ಗೂಡು ಸಿಗುತ್ತೆ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಇರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಒಂದು 30,000 ಜನ ಈ ಕೆಲಸದ ಮೇಲೆ ಇದಾಗಿದ್ದೀವಿ, ಡಿಪೆಂಡ್ ಆಗಿದ್ದೀವಿ. ಆದರೆ ನಮಗೆ ಯಾವುದೇ ರೀತಿಯ ಒಳ್ಳೆ ಹಾಸ್ಪಿಟಲ್ಗಳು ಇಲ್ಲ. ನಮ್ಮ ಕಾರ್ಮಿಕರು ಆಗಲಿ ನಮ್ಮ ರೀಲರ್ಸ್ ಶಿಡ್ಲಘಟ್ಟದಲ್ಲಿ 90% 80% ಈ ಆಸ್ತಮಾ ರೋಗಗಳಿವೆ. ಅಂಥವ್ರಿಗೆ ಒಂದು ಒಳ್ಳೆಯ ಹಾಸ್ಪಿಟಲ್ ಶಿಡ್ಲಘಟ್ಟಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದಂತಿದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ನಮಗೆ ಈ ಶಿಡ್ಲಘಟ್ಟ ಭಾಗದಿಂದ ನಮ್ಮ ಮಕ್ಕಳು ಏನು ನಮ್ಮ ಎಜುಕೇಷನ್ ಮಕ್ಕಳಿದ್ದಾರೆ ಅವರು ಬೇರೆ ಊರುಗಳಿಗೆ ಹೋಗಿ ಬೇರೆ ಕಡೆ ಹೋಗಿಬಿಟ್ಟು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಕೇಳ್ಕೊತಾ ಇರೋದು ಏನಂದರೆ ಈ ಸಭೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಬಂದಾಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶಿಡ್ಲಘಟ್ಟದಲ್ಲಿ ಆದರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಮಕ್ಕಳಿಗೆ ಎಲ್ಲ ನಮ್ಮ ಇಲ್ಲಿ ಇರುವಂಥ ಮಕ್ಕಳಿಗೆ ಒಂದು ಒಳ್ಳೆಯ ಸಹಾಯ ಆಗುತ್ತೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಸರ್. ಸುದ್ದಿಗೋಷ್ಠಿಯಲ್ಲಿ ಶಿಡ್ಲಘಟ್ಟ ರೀಲರ್ಸ್ ಸೊಸೈಟಿಯ ಅಧ್ಯಕ್ಷ ಜಿ ರೆಹಮಾನ್, ರೇಷ್ಮೆ ನೂಲು ಬಿಚ್ಚಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಆನಂದ್ ಕುಮಾರ್, ಕಾರ್ಯದರ್ಶಿ ಸಾದಿಕ್, ಖಜಾಂಚಿ ಕೆಬಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಾರ್ವಜನಿಕರ ಜೊತೆ ಬೀದಿ ದೀಪಗಳ ಕಣ್ಣಾಮುಚ್ಚಾಲೆ, ಕತ್ತಲಾದರೆ ಬಿಕೋ ಎನ್ನುವ ರಸ್ತೆಗಳು, ಭಯದಲ್ಲೇ ಸಂಚರಿಸುವ ಸಾರ್ವಜನಿಕರು. ನಿಯಮ ಮೀರಿ ಅಂತಾರಾಜ್ಯ ಬಸ್ಗಳ ಸಂಚಾರ, ತೆರಿಗೆ ವಂಚಿಸಿದ್ದ ಬಸ್ಗಳು ವಶಕ್ಕೆ, ಬಿಸಿ ಮುಟ್ಟಿಸಿದ ಆರ್ಟಿಒ ಅಧಿಕಾರಿಗಳು. ಶ್ರೀ ಕ್ಷೇತ್ರ ಗಡಿದಂನಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ, ಕಣ್ಮನ ಸೆಳೆದ ಸ್ವಾಮಿಯ ಅಲಂಕಾರ, ಸಾವಿರಾರು ಭಕ್ತರು ಭಾಗಿ. ಕ್ಷೇತ್ರದ ಒಳಿತಿಗಾಗಿ ಇಂಜಿನಿಯರಿಂಗ್ ಕಾಲೇಜು ಮಾಡಿದಂತಿಲ್ಲ, ಹೊಟ್ಟೆ ಉರಿ ಹೇಳಿಕೆ ಸಂತೋಷ ತಂದಿದೆ. ಸಚಿವ ಸುಧಾಕರ್ರನ್ನು ಲೇವಡಿ ಮಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.